ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ರಸ್ತೆ ಅಪಘಾತದಲ್ಲಿ ಗೃಹಿಣಿ ಅನುಮಾನಾಸ್ಪದ ಸಾವು. ಹಳಿಯಾಳ ರಸ್ತೆಯ 3 ನಂಬರ್ ಗೇಟ್ ಪ್ರದೇಶದಲ್ಲಿ ಯುವತಿ ಆತ್ಮಹತ್ಯೆ. ವಾರ್ತೆಗಳ ವಿವರ. ರಸ್ತೆ ಅಪಘಾತದಲ್ಲಿ ಗೃಹಿಣಿ ಅನುಮಾನಾಸ್ಪದ ಸಾವು. ಮನೆಯಿಂದ ಹೊರಬಂದ ಮಹಿಳೆಯೊಬ್ಬಳು ಮಾರನೇ ದಿನ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವ ಘಟನೆ ದಾಂಡೇಲಿ ತಾಲೂಕಿನ ಬೈಲ್ಪಾರ್ ಮತ್ತು ಜನತಾ ಕಾಲೋನಿಯ ರಸ್ತೆಯ ಮಧ್ಯಭಾಗದಲ್ಲಿ ನಡೆದಿದೆ. ಆಜಾದ್ ನಗರದ ನಿವಾಸಿ 26ರ ಹರೆಯದ ಗೃಹಿಣಿ ಲಕ್ಷ್ಮೀ ತುಕಾರಾಮ್ ರೇಡ್ಕರ್ ಗುರುವಾರ ಸಂಜೆ ಯಾರಿಗೂ ತಿಳಿಸದೆ ಆಜಾದ್ ನಗರದಲ್ಲಿರುವ ತನ್ನ ಮನೆಯಿಂದ ಗುರುವಾರ ಸಂಜೆ 4 ಗಂಟೆಗೆ ಕೆಲಸಕ್ಕೆ ಹೋಗಲು ಹೊರಬಂದವಳು ಮಾರನೇ ದಿನ ಶುಕ್ರವಾರ ಬೆಳಂಬೆಳಗ್ಗೆ ಶವವಾಗಿ ರಸ್ತೆಯ ಪಕ್ಕದಲ್ಲಿ ಪತ್ತೆಯಾಗಿದ್ದಾಳೆ. ಮೇಲ್ನೋಟಕ್ಕೆ ಈ ಮಹಿಳೆ ಅಪಘಾತದಲ್ಲಿ ಮೃತಪಟ್ಟಂತೆ ಕಂಡುಬರುತ್ತಿದೆ. ರಸ್ತೆಯ ಮೇಲೆ ಅಲ್ಲಲ್ಲಿ ರಕ್ತದ ಕಲೆಗಳು ಕಂಡುಬಂದಿವೆ. ಶವ ಪತ್ತೆಯಾಗಿರುವ ಸ್ಥಳದ ರಸ್ತೆಯ ಮೇಲೆ ಸುಮಾರು 25ರಿಂದ 35 ಅಡಿಗಳಷ್ಟು ದೂರದವರೆಗೆ ಬೈಕ್ ಸ್ಕಿಡ್ ಆಗಿರುವಂತೆ ರಸ್ತೆಗೆ ಬೈಕ್ ಉಜ್ಜಿಕೊಂಡು ಹೋಗಿರುವ ಗುರುತು ಕಂಡುಬಂದಿದೆ. ರಾತ್ರಿಯ ಸಮಯದಲ್ಲಿ ಯಾರದೋ ಬೈಕ್ನಲ್ಲಿ ಮೃತ ಮಹಿಳೆ ಹತ್ತಿಕೊಂಡು ಬರುತ್ತಿರುವಾಗ ಬೈಕ್ ಸ್ಕಿಡ್ ಆಗಿರುವ ಸಾಧ್ಯತೆ ಇದೆ. ಅಥವಾ ಅಪರಿಚಿತ ಬೈಕ್ ಸವಾರನೇ ಮೃತ ಮಹಿಳೆಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಅಪಘಾತ ಮಾಡಿರುವ ಸಾಧ್ಯತೆಯೂ ಇದೆ ಎಂದು ಹೇಳಲಾಗುತ್ತಿದೆ. ಬಡ ಕುಟುಂಬದ ಹಿನ್ನೆಲೆ ಹೊಂದಿರುವ ಮೃತ ಮಹಿಳೆ ನಗರದ ಹೋಟೆಲ್, ರೆಸಾರ್ಟ್ ಹಾಗೂ ಮನೆಗೆಲಸ ಮಾಡಿ ಜೀವನ ನಿರ್ವಹಣೆ ಮಾಡುತ್ತಿದ್ದಳು ಎನ್ನಲಾಗುತ್ತಿದ್ದು 4 ವರ್ಷದ ಓರ್ವ ಮಗುವನ್ನು ಹೊಂದಿದ್ದಾಳೆ. ಘಟನಾ ಸ್ಥಳಕ್ಕೆ ಗ್ರಾಮೀಣ ಠಾಣೆಯ ಪಿಎಸ್ಐ IR ಗಡ್ಡೇಕರ್, ಪಿಎಸ್ಐ ಯಲ್ಲಪ್ಪ, ಪಿಎಸ್ಐ ಕಿರಣ್ ಪಾಟೀಲ್, ಪಿಎಸ್ಐ ಯಲ್ಲಲಿಂಗ ಕೊನ್ನೂರ್ ಮತ್ತು ಪೊಲೀಸರ ತಂಡ ಆಗಮಿಸಿ ಮಹಜರು ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಈ ಮೊದಲು ಸ್ಥಳಕ್ಕೆ ಡಿವೈಎಸ್ಪಿ KL ಗಣೇಶ್ ಮತ್ತು ಸಿಪಿಐ ಪ್ರಭು ಗಂಗನಹಳ್ಳಿ ಅವರು ಆಗಮಿಸಿ ಗುಂಪುಗೂಡುತ್ತಿದ್ದ ಜನರನ್ನು ನಿಯಂತ್ರಿಸಲು ಅಗತ್ಯ ಕ್ರಮ ಕೈಗೊಂಡಿದ್ದರು ಹಾಗೂ ಈ ಘಟನೆಯ ಬಗ್ಗೆ ಸೂಕ್ಷ್ಮವಾಗಿ ತನಿಖೆ ಮಾಡಲು ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಅವರನ್ನು ದಾಂಡೇಲಿಗೆ ಕರೆಸಿ ಘಟನಾ ಸ್ಥಳದಲ್ಲಿ ಬಹಳ ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸಿದ್ದಾರೆ. ಗಾಡಿ ನಿಲ್ಲಿಸಿ ಆ ಕಡೆ
ಹಾಗೂ ತನಿಖೆಯ ನಂತರ ಮಹಿಳೆಯ ಶವವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಶವ ಪರೀಕ್ಷೆ ಮಾಡಲು ಕಳಿಸಲಾಗಿದೆ. ಘಟನೆಗೆ ಸಂಬಂಧಪಟ್ಟ ವಾಹನ ಯಾವುದು? ಈ ಘಟನೆ ಯಾವ ಸಮಯದಲ್ಲಿ ಸಂಭವಿಸಿರಬಹುದು? ಇದು ಅಪಘಾತವೋ ಅಥವಾ ಕೊಲೆಯೋ? ಇವುಗಳು ನಾಗರಿಕರಲ್ಲಿ ಮೂಡಿರುವ ಪ್ರಶ್ನೆಗಳಾಗಿವೆ. ಬೆಳ್ಳಂಬೆಳಗ್ಗೆ ಮಹಿಳೆಯೊಬ್ಬಳು ಸಾವಿಗೀಡಾಗಿರುವ ಸುದ್ದಿ ನಗರದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಮಿಲನ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಹಾಗೂ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಜಗತ್ಪ್ರಸಿದ್ಧ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ಗಳಾದ ಸೋನಿ, LG, ಸ್ಯಾಮ್ಸಂಗ್, ಹೈಯರ್ ಕಂಪನಿಗಳ ಎಲ್ಲ ಬಗೆಯ OLED, QLED, ನ್ಯಾನೋಸೆಲ್, ಅಲ್ಟ್ರಾ HD 4K, ಸೋನಿ, ಬ್ರೇವಿಯಾ ಹೀಗೆ ಹಲವಾರು ಹೊಸ ಹೊಸ ತಂತ್ರಜ್ಞಾನವುಳ್ಳ LED ಟಿವಿಗಳು ಲಭ್ಯ. ಜಗತ್ಪ್ರಸಿದ್ಧ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಷಿನ್ ಬ್ರ್ಯಾಂಡ್ಗಳಾದ LG, ಸ್ಯಾಮ್ಸಂಗ್, ವಾಲ್ಪೂಲ್, ಹೈಯರ್, ಗೋದ್ರೇಜ್, ಲಿಬರ್, ವೋಲ್ಟಾಸ್ ಹೀಗೆ ಅನೇಕ ಕಂಪನಿಗಳ ಹೊಸ ಹೊಸ ತಂತ್ರಜ್ಞಾನವುಳ್ಳ ರೆಫ್ರಿಜರೇಟರ್ ಮತ್ತು ವಾಷಿಂಗ್ ಮಷಿನ್ಗಳು ನಮ್ಮಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಏರ್ ಕಂಡೀಷನ್ ಬ್ರ್ಯಾಂಡ್ಗಳಾದ ವೋಲ್ಟಾಸ್, ಲಾಯ್ಡ್, LG ಕಂಪನಿಗಳ ನವೀನ ಮಾದರಿಯ ಇನ್ವರ್ಟರ್, AC 3 ಸ್ಟಾರ್ ಹಾಗೂ 5 ಸ್ಟಾರ್ ರೇಟಿಂಗ್ನಲ್ಲಿ ಲಭ್ಯ. ನಿಮ್ಮ ಮನೆಗೆ ಹಾಗೂ ಆಫೀಸಿಗೆ ಬೇಕಾಗುವಂತಹ ವಿವಿಧ ಬಗೆಯ ಫರ್ನಿಚರ್ಗಳು ನಮ್ಮಲ್ಲಿ ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರು, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ವಿವಿಧ ಕಂಪನಿಗಳ ನವೀನ ಮಾದರಿಯಲ್ಲಿ ಲಭ್ಯವಿದೆ. ಎಲ್ಲ ವಸ್ತುಗಳನ್ನು ಒಮ್ಮೆಲೇ ಖರೀದಿಸುವಾಗ ಹಣಕಾಸು ತೊಂದರೆಯಾದವರಿಗೆ 0% ಇಂಟ್ರೆಸ್ಟ್ನೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವೂ ಇದೆ. ಮಿಲನ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ಗಾಗಿ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾದಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ ಸಿಬ್ಬಂದಿಯ ಧ್ಯೇಯವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ನಗರಗಳಾದ ಕಾರವಾರ, ಭಟ್ಕಳ, ಶಿರ್ಸಿ, ಹೊನ್ನಾವರ, ದಾಂಡೇಲಿ, ಹಳಿಯಾಳದಲ್ಲಿ ಶೋರೂಮ್ ಹೊಂದಿರುತ್ತೇವೆ. ಗುಣಮಟ್ಟದ ಎಲೆಕ್ಟ್ರಾನಿಕ್ ಫರ್ನಿಚರ್ ಹಾಗೂ ಹೋಮ್ ಅಪ್ಲಯನ್ಸಸ್ಗಳಿಗಾಗಿ ಇಂದೇ ನಮ್ಮ ಶೋರೂಮ್ಗಳಿಗೆ ಭೇಟಿ ನೀಡಿ. ಹಾಗಾದರೆ ನಮ್ಮ ವಿಳಾಸ JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ. ಇಂದೇ ಭೇಟಿ ನೀಡಿ. ಹಳಿಯಾಳ್ ರಸ್ತೆಯ 3 ನಂಬರ್ ಗೇಟ್ ಪ್ರದೇಶದಲ್ಲಿ ಯುವತಿ ಆತ್ಮಹತ್ಯೆ. ನಗರದ ಹಳಿಯಾಳ್ ರಸ್ತೆಯ 3 ನಂಬರ್ ಗೇಟ್ ಪ್ರದೇಶದಲ್ಲಿ ಯುವತಿಯೊಬ್ಬಳು ನೇಣಿಗೆ ಶರಣಾದ ಘಟನೆ ಶುಕ್ರವಾರ ಬೆಳಿಗ್ಗೆ ನಡೆದಿದೆ. ನಗರದ ಹಳಿಯಾಳ್ ರಸ್ತೆಯ 3 ನಂಬರ್ ಗೇಟಿನ ನಿವಾಸಿ 24 ವರ್ಷ ವಯಸ್ಸಿನ ಅವಿವಾಹಿತೆ ಪ್ರಿಯಾಂಕಾ ವಿಶ್ವನಾಥ್ ಭಟ್ಕಳ್ಕರ್ ಎಂಬ ಯುವತಿಯೇ ಆತ್ಮಹತ್ಯೆ ಮಾಡಿಕೊಂಡಿರುವಳಾಗಿದ್ದಾಳೆ. ಈಕೆಯ ತಾಯಿ ಅನಾರೋಗ್ಯದಿಂದಿದ್ದು ಚಿಕಿತ್ಸೆಗಾಗಿ ತಾಯಿಯನ್ನು ತಂದೆ ವಿಶ್ವನಾಥ್ ಭಟ್ಕಳ್ಕರ್ ಅವರು ಧಾರವಾಡದ SDM ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಮನೆಯಲ್ಲಿ ವಯಸ್ಸಾದ ಅಜ್ಜಿಯೊಬ್ಬರೇ ಇದ್ದಿದ್ದರು. ಈ ಸಮಯದಲ್ಲಿ ಪ್ರಿಯಾಂಕಾ ನೇಣಿಗೆ ಶರಣಾಗಿದ್ದಾಳೆ. ಮೃತಳ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆತ್ಮಹತ್ಯೆಗೆ ಕಾರಣ ಏನೆಂದು ತಿಳಿದು ಬಂದಿಲ್ಲ. ಈ ಬಗ್ಗೆ ನಗರ ಪೊಲೀಸ್ ಠಾಣೆಯ PSIಗಳಾದ
ಯಲ್ಲಪ್ಪ ಎಸ್ ಕಿರಣ್ ಪಾಟೀಲ್ ಅವರುಗಳು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಜೊತೆ ಅಕ್ಷತಾ ಚವ್ಹಾಣ್, ಕ್ಯಾಮ್ರಾಮನ್ ಲತೀಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.